ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಫಂಕ್ಷನ್ಸ್ ಎಲ್ಲ ಮುಗೀತು. ಇವಾಗ ಹಪ್ಪಳ ಮತ್ತು ಸಂಡಿಗೆ ಮಾಡೋದು ಅಂತ ನಮ್ಮಮ್ಮ ಇಲ್ಲಿ ಒಂದು ಪ್ಲಾಸ್ಟಿಕ್ ಬಕೆಟಿಗೆ 12 ಸೇರು ಅಕ್ಕಿನ ಹಾಕಿ ನೀಟಾಗಿ 2-3 ಸರ್ತಿ ತೊಳ್ಕೊಳ್ತಾ ಇದ್ದಾರೆ. ಮನೆಯಲ್ಲಿ ನಮ್ಮಮ್ಮ ಯಾವ ರೀತಿ ಹಪ್ಪಳ ಸಂಡಿಗೆ ಮಾಡ್ತಾರೆ ಅಂತ ನೋಡೋಣ. ಇದನ್ನು 1 ವರ್ಷ 2 ವರ್ಷ ಇಟ್ಟರು ಕೂಡ ಸ್ವಲ್ಪ ಕೂಡ ಹಾಳಾಗೋದಿಲ್ಲ, ತುಂಬ ಚೆನ್ನಾಗಿರ್ತವೆ. ಮತ್ತು ಈ ಅಕ್ಕಿನ 3 ದಿವಸ ನೆನೆಸಿಡಬೇಕು. ಬೆಳಗ್ಗೆ ಮತ್ತು ಸಂಜೆ ನೀರು ಚೇಂಜ್ ಮಾಡಬೇಕು. ಎಲ್ಲ ತೊಳೆದ್ಬಿಟ್ಟು ನೀರು ಹಾಕಿ ಮುಚ್ಚಿಡ್ತಾ ಇದ್ದಾರೆ. ಚಾಪೆ ಮೇಲೆ ಅಕ್ಕಿನ ನೀಟಾಗಿ ತೆಳುವಾಗಿ ಹರಡ್ಕೊಳ್ತಾ ಇದ್ದಾರೆ. ಹಾಗೆ ಗಾಳಿಗೆ ಬಿಟ್ಟಿದ್ದೀವಿ ಒಣಕೊಳ್ಳೋದಕ್ಕೆ. ಬಿಸಿಲಿಗೆ ಹಾಕೋ ಅವಶ್ಯಕತೆ ಇಲ್ಲ. ಇಷ್ಟು ಒಣಗಿದೆ. ಇವಾಗ ಇಷ್ಟು ಒಣಗಿದ್ರೆ ಸಾಕಾಗತ್ತೆ. ಇಲ್ಲಿ ಹಪ್ಪಳ ಮತ್ತು ಸಂಡಿಗೆಗೆ ಸೆಪರೇಟಾಗಿ ಅಳತೆ ಮಾಡ್ಕೊಳ್ತಾ ಇದೆ ನಮ್ಮಮ್ಮ ಸೇರಲ್ಲಿ. ಈ ಸೇರಲ್ಲಿ 12 ಸೇರು ಅಕ್ಕಿನ ಹಾಕ್ಕೊಂಡಿರೋದು. ಧನಿಯಾ, ಜೀರಿಗೆ ಮತ್ತು ಸಬ್ಬಕ್ಕಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮಮ್ಮ. ನನ್ನ ಮಗಳು ಕೂಡ ಅಕ್ಕಿ ಜೊತೆ ಆಟ ಆಡ್ತಾ ಇದ್ದಾಳೆ. ಇಲ್ಲಿ ಸಪ್ರೇಟ್ ಆಗಿ ನೋಡ್ಬೋದು, ಹಪ್ಪಳ ಮತ್ತೆ ಸಂಡಿಗೆಗೆ ಸಪ್ರೇಟ್ ಆಗಿ ಇಟ್ಟಿದ್ದಾರೆ. ಇವಾಗ ಹಿಟ್ಟನ್ನ ಮಿಲ್ ಮಾಡಿಸ್ಕೊಂಡು ಬಂದಿದ್ದಾಯ್ತು, ಜರಡಿ ಮಾಡ್ಕೊಳ್ತಾ ಇದ್ದಾರೆ. ಹಿಟ್ಟನ್ನು ಅಳತೆ ಮಾಡ್ಕೊಳ್ತಾ ಇದ್ದಾರೆ. ಹಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಬಂದಿರುತ್ತೆ. ಹಿಟ್ಟೆಲ್ಲ ಅಳತೆ ಮಾಡ್ಕೊಂಡಿದ್ದಾಯಿತು. ಇವಾಗ ಉಪ್ಪು ಮತ್ತು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದಾರೆ. ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಬೇಗ ಹಪ್ಪಳ ಮಾಡ್ಕೊಳ್ಬೋದು.
ಸ್ವಲ್ಪ ಚುಟ್ಟಿಯಾಗಿ ಖಾರವಾಗೇ ಇರಬೇಕು. ಸ್ವಲ್ಪ ಹಪ್ಪಳ, ಮಳೆ ಬರ್ತಿರುವಾಗ ಟೀ ಮಾಡಿಕೊಂಡು 2 ಹಪ್ಪಳನ ಬೆಂಕಿಯಲ್ಲಿಗೆ ಸುಟ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಒಂದು ಪಾತ್ರೆಗೆ 8 ಚಮಚ ನೀರು ಹಾಕಿ ಒಲೆ ಮೇಲೆ ಇಟ್ಟಿದ್ದಾರೆ. ಸ್ವಲ್ಪ ಹಿಟ್ಟು ಹಾಕಿ, ಇನ್ನೊಂದು ಕಡೆ ಇನ್ನೊಂದು ಪಾತ್ರೆಗೆ 1.5 ಸೇರು ಹಿಟ್ಟು ಹಾಕಿ ಗಂಟಿಲ್ದಿರೋ ಹಾಗೆ ಕಲಿಸ್ಕೊಳ್ತಾ ಇದ್ದಾರೆ. ನೀರು ಕೂಡ ಕುದೀತಾ ಇದೆ. ಕಲಿಸ್ಕೊಂಡಿರೋ ಹಿಟ್ಟನ್ನು ಪಾತ್ರೆಗೆ ಹಾಕ್ಕೊಂಡು ಮುದ್ದೆ ಕೋಲಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಸ್ವಲ್ಪ ಕೂಡ ಗಂಟಾಗದಿರೋ ಹಾಗೆ ಕೈ ಬಿಡದೇನೆ ಕಲಿಸ್ಕೊಳ್ತಾ ಇರಬೇಕು. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಒಂದು 5 ನಿಮಿಷ ಹೀಗೆ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ನಮ್ಮ ಅಮ್ಮ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಇದು ಬೆಳಗ್ಗೆನೆ ನಾವು 4 ಗಂಟೆಗೆ ಎದ್ಬಿಟ್ಟು ಹಪ್ಪಳ ಮುದ್ದೆ ಮಾಡ್ತಾ ಇದ್ದೀವಿ. ಮತ್ತು ಮಕ್ಕಳೆಲ್ಲ 6 ಗಂಟೆಗೆ ಎದ್ಮೇಲೆ ಅವರು ಕೂಡ ಹೆಲ್ಪ್ ಮಾಡ್ತಾರೆ. ಹಪ್ಪಳಕ್ಕೆಲ್ಲ ಅವರು ಕೂಡ ಹೆಲ್ಪ್ ಮಾಡಿದರು. ಬಿಸಿಲು ಬರೋದ್ರೊಳಗೆ ಬೇಗ ಹಪ್ಪಳ ಮಾಡಿದರೆ ಬೇಗ ಅವು ಕೂಡ ಒಣಕೊಳ್ತವೆ ಅಂತ ಬೇಗನೆ ಮಾಡ್ತಾ ಇದ್ದೀವಿ. ನೀಟಾಗಿ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು.
ಹಿಟ್ಟು ಕೂಡ ಕುದೀತಾ ಇದೆ ಇವಾಗ. ಪಾತ್ರೆಗೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದಾರೆ. ಇದು ಕೂಡ ಚೆನ್ನಾಗಿ ಬೇಯಬೇಕು. ಹಿಟ್ಟು ಕೂಡ ಚೆನ್ನಾಗಿ ಬೇಯ್ತಾ ಇದೆ. ಒಂದು ಪಾತ್ರೆಗೆ ಸ್ವಲ್ಪ ಹುಣಸೆ ಹಣ್ಣು ನೀರು ಹಾಕಿ ನೆನೆಸ್ಲಿಕ್ಕೆ ಇಟ್ಟಿದ್ದೀವಿ. ಶುಂಠಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ರುಬ್ಕೊಂಡ್ರೆ ಸಾಕು. ಇಲ್ಲಿ ಹಿಟ್ಟು ಕೂಡ ಕುದೀತಾ ಇದೆ. ನಮ್ಮಮ್ಮ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಮುದ್ದೆಕೋಲಲ್ಲಿ. ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ.
ಉಳಿದಿರೋ ಹಿಟ್ಟನ್ನು ಕೂಡ ಹಾಕ್ಕೊಂಡು ಇನ್ನೊಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಹಪ್ಪಳದ ಮುದ್ದೆ ರೆಡಿ ಆಯ್ತು ಇವಾಗ. ಸ್ವಲ್ಪ ಕೈ ಒದ್ದೆ ಮಾಡಿಕೊಂಡು ಒಂದು ಬಾಣಲೆಗೆ ಹಿಟ್ಟನ್ನು ಹಾಕ್ಕೊಂಡು ಹೀಗೆ ನೀಟಾಗಿ ನಾದ್ಕೊಂಡು ಸೆಪ್ರೇಟಾಗಿ ಇಟ್ಕೊಳ್ತಾ ಇದ್ದಾರೆ ನಮ್ಮಮ್ಮ. ಹೀಗೆ ಎಲ್ಲ ಹಿಟ್ಟನ್ನು ನೀಟಾಗಿ ನಾದ್ಕೊಂಡು ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದಾರೆ. ಹೀಗೆ ನಾದಿ ಇಟ್ಕೊಳ್ದೇ ಇದ್ದರೆ ಹಿಟ್ಟೆಲ್ಲ ಒಣಗೋಗ್ಬಿಡುತ್ತೆ, ಆಮೇಲೆ ಹಪ್ಪಳ ಮಾಡ್ಕೊಳ್ಳೋದಕ್ಕೆ ಅಷ್ಟು ಸರಿ ಆಗೋದಿಲ್ಲ. ಹಾಗಾಗಿ ಬಿಸಿ ಇರುವಾಗಲೇ ಹೀಗೆ ಕೈ ಒದ್ದೆ ಮಾಡಿಕೊಂಡು ನೀಟಾಗಿ ಸ್ವಲ್ಪ ದೊಡ್ಡದಾಗಿ ಹೀಗೆ ನಾದ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಇವಾಗ ಹಪ್ಪಳದ ಮುದ್ದೆಗೆ ರುಬ್ಕೊಂಡಿರೋ ಮಿಶ್ರಣನ ಸ್ವಲ್ಪ ಹಾಕ್ಕೊಳ್ತಾ ಇದ್ದಾರೆ. ಮತ್ತು ಹುಣಸೆ ನೀರಲ್ಲಿ ಕೈ ಎತ್ಕೊಂಡು ನೀಟಾಗಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದಾರೆ. ಈಗಿಲ್ಲಿ ನೀವು ನೋಡ್ತಿರೋ ಹಾಗೆ ಯಾವುದೇ ಕ್ರಾಕ್ಸ್ ಯಾವುದು ಬರ್ದಿರೋ ಥರ ನೀಟಾಗಿ ಚೆನ್ನಾಗಿ ನಾದ್ಕೊಂಡು ಹೀಗೆ ಒಂದು ಕಡೆ ಇಟ್ಕೊಳ್ತಾ ಇದ್ದಾರೆ. ನಾದ್ಕೊಂಡಿದ್ದೆಲ್ಲ ಆಯಿತು. ಇವಾಗ ವೈಟ್ ದಾರನ ತಗೊಂಡು ಒಂದು 2ರಿಂದ 3 ಎಳೆ ಮಾಡಿಕೊಂಡು ಹುಣಸೆ ಹುಳಿಯಲ್ಲಿ ಹತ್ಕೊಂಡು ಇಲ್ಲಿ ತೋರಿಸ್ತಿರೋ ಹಾಗೆ
ಮುದ್ದೆ ಹಿಟ್ಟನ್ನು ಈ ರೀತಿ ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಕಾರಣ ಇಷ್ಟೇ, ಹಪ್ಪಳ ಎಲ್ಲ ಒಂದೇ ಶೇಪಲ್ಲಿ ಬರಬೇಕು ಅಂತ ಅಂದ್ಬಿಟ್ಟಷ್ಟೇ. ನಮ್ಮ ಮನೇಲಿ ಹಿಂದಿನ ಕಾಲದಿಂದನೂ ಹೀಗೆ ಮಾಡ್ತಾ ಇದ್ದಿದ್ದು. ಇವಾಗೂ ಕೂಡ ಹಾಗೆ ಮಾಡ್ತಾರೆ. ನಮ್ಮ ಮಕ್ಕಳು ಹಪ್ಪಳದ ಮುದ್ದೆ ಹೇಗಿದೆ ಅಂತ ಅಂದ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತಾ ಇದ್ದಾರೆ ನೋಡಿ. ಇವಾಗ ಸೂಪರ್ ಆಗಿದೆಯಂತೆ. ಈ ರೀತಿ ರೌಂಡ್ ಆಗಿ ಬಿಲ್ಲೆ ಆಗಿದ್ದಾಯ್ತು. ಒಂದು ಪ್ಲಾಸ್ಟಿಕ್ ಶೀಟ್ಗೆ ಅಥವಾ ಎಣ್ಣೆ ಕವರ್ಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈ ರೀತಿ ಮಧ್ಯ ಹಪ್ಪಳದ ಮುದ್ದೆನ ಇಟ್ಕೊಂಡು ಮೇಲೊಂದು ಕವರ್ ಹಾಕ್ಬಿಟ್ಟು ಪೂರಿ ಪ್ರೆಸ್ಸರಲ್ಲಿ ಪ್ರೆಸ್ ಮಾಡಿದರೆ ಫ್ರೆಶ್ ಹಪ್ಪಳ ರೆಡಿ ಆಗುತ್ತೆ. ಈ ಹಪ್ಪಳನ 2 ರಿಂದ 3 ದಿವಸ ಒಣಸ್ಕೊಂಡ್ರೆ 2 ವರ್ಷ ತನಕ ಆರಾಮಾಗಿ ಸ್ಟೋರ್ ಮಾಡ್ಕೊಳ್ಬೋದು. ಇಲ್ಲಿ ಚಾಪೆ ಮೇಲೆ ಒಂದು ಸ್ಯಾರಿ ಹಾಕಿದ್ದೀವಿ, ಅದರ ಮೇಲೆ ಹಪ್ಪಳನ ಒಣ ಹಾಕ್ತಾ ಇದ್ದೀವಿ. ನಾವಿಲ್ಲಿ 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಹಪ್ಪಳದ ಮುದ್ದೆ ಎಲ್ಲ ಮಾಡ್ಕೊಳ್ಳೋದಕ್ಕೆ. 6 ಗಂಟೆಗೆಲ್ಲ ರೆಡಿ ಆಯಿತು. ಮಕ್ಕಳೆಲ್ಲ ಎದ್ಬಿಟ್ಟು ಮುಖ ತೊಳ್ಕೊಂಡು ಟೀ ಕಾಫಿ ಎಲ್ಲ ಕುಡಿದ್ಬಿಟ್ಟು ಇವಾಗ ಹಪ್ಪಳನ ಒತ್ತಾ ಇದ್ದಾರೆ. ಆಲ್ಮೋಸ್ಟ್ ನಮ್ದು 9 ಗಂಟೆ ಅನ್ನೋದಕ್ಕೆಲ್ಲ ಮುಗಿದಿತ್ತು. ಮತ್ತೆಲ್ಲ ಬಿಸಿಲು ಬಂದುಬಿಡುತ್ತಲ್ವ, ಸೊ ಹಾಗಾಗಿ ಬೇಗನೆ ಮಾಡ್ತಾ ಇದ್ದೀವಿ. ಉಳಿದಿರೋ ಮುದ್ದೆ ಹಿಟ್ಟಲ್ಲಿ ಕೂಡ ಈ ರೀತಿ ಮಾಡಿ ಪಕ್ಕದಲ್ಲಿ ಇಟ್ಕೊಂಡಿದ್ದಾರೆ. ನಾನು ನಮ್ಮ ಮಕ್ಕಳೆಲ್ಲ ಹಪ್ಪಳ ಎಲ್ಲ ಒತ್ತಿ ಒಣಾಕ್ತಾ ಇದ್ವಿ. ನಮ್ಮಮ್ಮ ಮುದ್ದೆ ಎಲ್ಲ ನೀಟಾಗಿ ನಾದಿ ಈ ಕಡೆ ಕಳಿಸ್ಕೊಡ್ತಾ ಇದ್ರು. ನೋಡ್ತಿರ್ಬೋದು ಹಪ್ಪಳ ಒಣಗಿದೆ ಸ್ವಲ್ಪ, ಅದನ್ನು ನಮ್ಮಮ್ಮ ಉಲ್ಟಾ ಮಾಡಿ ಹಾಕ್ತಾ ಇದ್ದಾರೆ. ಮತ್ತು ಬೇರೆ ಎಲ್ಲ ಹಪ್ಪಳ ಆಗಲಿಕ್ಕೆ ಸ್ಪೇಸ್ ಆಗಬೇಕಲ್ವ, ಹಾಗಾಗಿ ಉಲ್ಟಾ ಮಾಡಿ ಹಾಕ್ತಾ ಇದ್ದಾರೆ ಮಕ್ಕಳು ಕೂಡ. ಇದು ಮಧ್ಯೆ ಹೀಗೆ ಕಟ್ಟಾಗಿರೋದು, ಸ್ವಲ್ಪ ಬಿಸಿಲೆಲ್ಲ ಕಡಿಮೆ ಆಗಿದೆ ನೋಡಿ, ಅಲ್ಲೆಲ್ಲ ಒಂದೊಂದು ಆಗಿದೆ ಅಷ್ಟೇ. ಮಿಕ್ಕಿದ ಹಪ್ಪಳ ಎಲ್ಲ ತುಂಬ ಚೆನ್ನಾಗೇ ಬಂದಿತ್ತು, ತುಂಬ ಚೆನ್ನಾಗೇ ಬಂದಿದ್ದಾವೆ. ಒಂದೊಂದು ಮಧ್ಯ ಆಗುತ್ತೆ, ಬಿಸಿಲು ಸರಿಯಾಗಿ ಬಂದಿಲ್ಲ ನೋಡಿ ಇನ್ನ, ಹಾಗಾಗಿ ಒಂದೊಂದು ಆಗಿರುತ್ತೆ ಅಷ್ಟೇ. ಉಪ್ಪು ಖಾರ ಹುಳಿ ಎಲ್ಲ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಆಗಿತ್ತು. ನೋಡ್ತಾ ಇರ್ಬೋದು ಇಲ್ಲಿ ಬಿಸಿಲಿಗೆ ಇನ್ನೂ ಬಿಸಿಲು ನಮ್ಮ ಬಿಸಿಲು ಕಡೆ ತೆಂಗಿನ ಮರ ಇದೆ, ಸೊ ಹಾಗಾಗಿ ಬಿಸಿಲು ಇವಾಗ ಬರ್ತಾ ಇದೆ. ಎಲ್ಲ ಹಪ್ಪಳ ಕೂಡ ಒಣಗ್ತಾ ಇದ್ದಾವೆ. ಇದು ಇವತ್ತಿನ ವ್ಲಾಗ್, ಮತ್ತು ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.